Hello everyone, welcome to my laboratory. Let us see question number 37 of chapter 4 law of motion. Will the speed change when an object moves on flat surface? Flat surface ಮೇಲೆ object move ಆಗ್ತಾ ಇದ್ರೆ speed change ಆಗುತ್ತಾ ಅಂತ ಕೇಳ್ತಿದ್ದಾರೆ. No. No ಅಂದ್ರೆ ಯಾವಾಗ ಬರಿಬಹುದು ನಾವು? If we consider an ideal surface or ideal flat surface. Ideal flat surface ಇದ್ರೆ speed change ಆಗೋದಿಲ್ಲ. ಇದನ್ನ ಅಕಾರ್ಡಿಂಗ್ ಟು ಫಸ್ಟ್ ಲಾ ಆಫ್ ಮೋಷನ್ ಅವರು ಕ್ವಶನ್ ಕೇಳಿದ್ರೆ ನಾವು ನೋ ಅಂತ ಆನ್ಸರ್ ಅನ್ನ ಬರೀಬಹುದು. ಯಾಕೆಂದ್ರೆ ಅಕಾರ್ಡಿಂಗ್ ಟು ಫಸ್ಟ್ ಲಾ ಆಫ್ ಮೋಷನ್ ಏನ್ ಹೇಳುತ್ತೆ, ಇಫ್ ಎನಿ ಆಬ್ಜೆಕ್ಟ್ ಈಸ್ ಇನ್ ಯೂನಿಫಾರ್ಮ್ ಮೋಷನ್ ಆರ್ ಎನಿ ಆಬ್ಜೆಕ್ಟ್ ಈಸ್ ಇನ್ ಎಟ್ ರೆಸ್ಟ್, ಆ ಟೈಮಲ್ಲಿ ಏನಾಗುತ್ತೆ, ನಾವು ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅನ್ನ ಅಪ್ಲೈ ಮಾಡೋವರೆಗೂ ಅದು ತನ್ನ ಸ್ಟೇಟ್ ಅನ್ನ ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಇಫ್ ಎನಿ ಆಬ್ಜೆಕ್ಟ್ ಈಸ್ ಇನ್ ರೆಸ್ಟ್, ನಾನು ಅದ್ರ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡ್ತೀನಿ, ಆ ಟೈಮಲ್ಲಿ ಅದು ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ತರ ಯಾವ್ದೋ ಒಂದು ಆಬ್ಜೆಕ್ಟ್ ಯೂನಿಫಾರ್ಮ್ ಮೋಷನ್ ಅಲ್ಲಿ ಇರ್ಬೋದು, ನಾನು ಅದ್ರ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡ್ತೀನಿ, ಅವಾಗ ಅದು ಸ್ಟಾಪ್ ಆಗ್ಬಹುದು ಅಲ್ವಾ. ಮೋಷನ್ ಇಂದ ಸ್ಟೇಟ್ ಆಫ್ ರೆಸ್ಟಿಗೆ ಬಂತು ಯಾವಾಗ ನಾನು ಎಕ್ಸ್ಟರ್ನಲಿ ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ. ಬಟ್ ಇಲ್ಲಿ ಇಫ್ ಐ ಕನ್ಸಿಡರ್ ಐಡಿಯಲ್ ಫ್ಲಾಟ್ ಸರ್ಫೇಸ್, ನಾನು ಐಡಿಯಲ್ ಫ್ಲಾಟ್ ಸರ್ಫೇಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಫ್ರಿಕ್ಷನಲ್ ಫೋರ್ಸ್ 0 ಇರುತ್ತೆ ಅಲ್ವಾ. ಹಾಗಾಗಿ ಅಪೋಸಿಂಗ್ ಫೋರ್ಸ್ ಇಲ್ಲ, ಫ್ರಿಕ್ಷನಲ್ ಫೋರ್ಸ್ ಇಸ್ ಆಲ್ವೇಸ್ ಅಪೋಸಿಂಗ್ ಅಂತ ಗೊತ್ತು. ಫ್ರಿಕ್ಷನಲ್ ಫೋರ್ಸ್ ಇಲ್ಲ ಅಂದ್ರೆ ಸ್ಪೀಡ್ ಅಲ್ಲಿ ಚೇಂಜ್ ಆಗೋದಿಲ್ಲ. ಬಟ್ ನಾವು ಇನ್ ಜನರಲ್ ಡೇ ಟು ಡೇ ಲೈಫ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಅಫ್ಕೋರ್ಸ್ ಆನ್ಸರ್ ಇಸ್ ಎಸ್, ಸ್ಪೀಡ್ ಚೇಂಜರ್. ಇನ್ನು ಸ್ಪೀಡ್ ಚೇಂಜ್ ಅಂತ ಹೇಳಿದ್ದಾರೆ, ಎಸ್ ಅಂತ ಬರೀತೀವಿ. ಯಾಕೆಂದ್ರೆ ಸರ್ಫೇಸ್ ಎಕ್ಸರ್ಟ್ ಫ್ರಿಕ್ಷನಲ್ ಫೋರ್ಸ್, ಸರ್ಫೇಸ್ ಫ್ರಿಕ್ಷನಲ್ ಫೋರ್ಸ್ ಅನ್ನ ಎಕ್ಸರ್ಟ್ ಮಾಡುತ್ತಾ ಇರುತ್ತೆ, ಅದು ಆಬ್ಜೆಕ್ಟ್ ಮೋಷನ್ ಅನ್ನ ಅಪೋಸ್ ಮಾಡ್ತಾ ಇರುತ್ತೆ ಅಂತ ಹೇಳ್ತೀವಿ. ಥ್ಯಾಂಕ್ ಯು.